ನಿಮ್ಮ ಬುದ್ಧಿವಂತಿಕೆಗೆ, ನಿಮ್ಮ ತಾಳ್ಮೆಗೆ ಈ ಮಾಸದಲ್ಲಿ ಹೆಚ್ಚಿನ ಪರೀಕ್ಷೆ ಎದುರಾಗುತ್ತೆ. ಅಯ್ಯೋ, ನನ್ನ ಕೈಲಿ ಆಗ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ ಅನ್ನೋ ಭಯಕ್ಕೆ ನೀವು ಅರ್ಧ ಸೋಲ್ತಾ ಇದ್ದೀರಿ. ನಂಬಿದಂತ ವ್ಯಕ್ತಿಗಳು ನಿಮಗೆ ಆಗು ಬರ್ತಾರ ಇಲ್ವಾ ಅನ್ನೋ ಸತ್ಯ ನಿಮಗೆ ಈ ಮಾಸದಲ್ಲಿ ಗೊತ್ತಾಗುತ್ತೆ. ನಿಮ್ಮ ನಿಜವಾದ ಶತ್ರು ಯಾರು ಅಂದ್ರೆ ಹಣಕಾಸು, ಮದುವೆ, ದಾಂಪತ್ಯ, ಪ್ರೀತಿ ಪ್ರೇಮ ಸಮಸ್ಯೆಗಳು, ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು, ವ್ಯಾಪಾರ ಅಭಿವೃದ್ಧಿ, ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಮತ್ತು ಶಾಶ್ವತ ಪರಿಹಾರವನ್ನ ತಿಳಿಸಿಕೊಡುತ್ತಾರೆ. ಗುರೂಜಿಯವರ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ. ಗುರುದೇವ್, ಮೀನರಾಶಿಯವರ 2025ನೇ ಸಾಲಿನ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯವನ್ನ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಪರಿಹಾರಗಳ ಸಮೇತ ಯಾವ ಕೆಲಸವನ್ನ ಮಾಡ್ತಾ ಇರುವವರಿಗೆ ಲಾಭದಾಯಕವಾಗಿರುತ್ತೆ, ಯಾವ ಕಾರ್ಯಕ್ಷೇತ್ರದಲ್ಲಿರುವವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು, ಕೃಷಿಕರಿಗೆ, ಉದ್ಯಮಿಗಳಿಗೆ ಹೇಗಿದೆ ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ತಿಳಿಸ್ತೇನೆ. ಜೊತೆಯಲ್ಲಿ ಬಹಳ ಮೀನರಾಶಿಯವರು ಕೇಳ್ತಕ್ಕಂತಹ ಪ್ರಶ್ನೆ, ನಮಗೆ ಆಗಿಬರುವಂತಹ ಸಂಖ್ಯೆ ಯಾವುದು, ಯಾವ ದಿನಾಂಕಗಳಲ್ಲಿ ನಾವು ಕೆಲಸ ಮಾಡಿದ್ರೆ ನಮಗೆ ಒಳ್ಳೆಯದಾಗುತ್ತೆ, ಯಾವ ದೇವರ ಆರಾಧನೆ ನಾವು ಮಾಡ್ಕೋಬೇಕು, ಹಾಗೂ ಯಾವುದು ನಮ್ಮ ಶುಭಕರ ಬಣ್ಣ ಅಂತ ಹೇಳಿ ಕೇಳ್ತಾ ಇದ್ರಿ. ಎಲ್ಲದಕ್ಕೂ ಕೂಡ ಉತ್ತರವನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾಲ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದಾಗಿ ಯಾವುದೇ ಅಪ್ಡೇಟ್ಗಳನ್ನು ನೀವು ಮಿಸ್ ಮಾಡದೆ ತಿಳ್ಕೋಬಹುದು ಅಂತ ಹೇಳ್ತಾ, ಈ ಮೀನರಾಶಿಯಲ್ಲಿ ಬರ್ತಕ್ಕಂಥದ್ದು ಪೂರ್ವಭಾದ್ರ ನಕ್ಷತ್ರದ 4ನೇ ಚರಣ ಹಾಗೂ ಉತ್ತರಾಭಾದ್ರ ನಕ್ಷತ್ರದ ಎಲ್ಲ 4 ಚರಣಗಳು, ರೇವತಿ ನಕ್ಷತ್ರದ ಎಲ್ಲ 4 ಚರಣಗಳು ಕೂಡ ಈ ಒಂದು ಮೀನರಾಶಿಯಲ್ಲಿ ಬರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ ಬಣ್ಣ ಮತ್ತು ಹಸಿರು ಬಣ್ಣ ಆದರೆ ಅದೃಷ್ಟ ತರ್ತಕ್ಕಂತಹ ದೇವತೆ ಶ್ರೀ ಮಹಾವಿಷ್ಣು. ಆ ಕೃಷ್ಣನ ಆರಾಧನೆ ಮಾಡ್ತಕ್ಕಂಥದ್ದು ಅತ್ಯಂತ ಶುಭದಾಯಕ ಫಲಗಳು ನಿಮಗೆ ನೀಡುತ್ತೆ. ವಿಡಿಯೋ ನೋಡ್ತಾ ಇರುವ ಪ್ರತಿಯೊಬ್ಬರು ಕೂಡ ಜೈ ಶ್ರೀ ಕೃಷ್ಣ ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ಒಂದು ಮೀನರಾಶಿ ಅಂತ ಕೂಡಲೇ ಯಾರಿಗೂ ಕೂಡ ನೋವು ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಇನ್ನೊಬ್ಬರು ಎಷ್ಟೇ ತಪ್ಪು ಮಾಡಿದ್ರೂ ಕೂಡ ಕ್ಷಮಿಸುವಂತಹ ಗುಣ ಖಂಡಿತವಾಗ್ಲೂ ಕೂಡ ಈ ಒಂದು ಮೀನರಾಶಿಯಲ್ಲಿ ಯಥೇಚ್ಛವಾಗಿರುತ್ತೆ. ಸ್ವಲ್ಪ ಭಾವನೆಗೆ ಬೆಲೆಯನ್ನು ಕೊಡುವವರು ಜಾಸ್ತಿ ಭಾವನಾತ್ಮಕ ಜೀವಿಗಳು ಅಂತ ಹೇಳ್ತೇನೆ. ಕಷ್ಟವನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ತಾರೆ, ಯಾವುದೇ ವಾತಾವರಣ ಇದ್ರೂ ಕೂಡ ಸುಲಭವಾಗಿ ಅದನ್ನು ಜೀವಿಸ್ತಾರೆ. ಭಾವನಾತ್ಮಕ ಜೀವಿಗಳಾಗಿರ್ತಕ್ಕಂತಹ ಇವರು ಧರ್ಮ ರಕ್ಷಕರಾಗಿರ್ತಾರೆ, ಧರ್ಮ ಕರ್ಮಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಸೋಲನ್ನು ಸುಲಭವಾಗಿ ಯಾವುದೇ ಕಾರಣಕ್ಕೂ ಒಪ್ಪದೇ ಇರುವಂತಹ ಇವರು ಕಟ್ಟ ಕಡೆಯವರೆಗೂ ಕೂಡ ಹೋರಾಟವನ್ನು ನೀಡ್ತಕ್ಕಂತಹ ಗುಣ ಇವರಲ್ಲಿ ಯಥೇಚ್ಛವಾಗಿರುತ್ತೆ. ನಿರಂತರವಾಗೂ ಕೂಡ ಕಷ್ಟವನ್ನು ಪಡ್ತಾ ಇರ್ತಾರೆ. ಈ ಒಂದು ಮಾಸದಲ್ಲಿ ನೀವು ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಹೊರಟರು ಕೂಡ ಈ ದಿನಾಂಕಗಳಲ್ಲಿ ಮಾಡಿದ್ರೆ ಒಳ್ಳೆಯದು. 5, 6, 9 ಹಾಗೂ 26ನೇ ತಾರೀಕಿನಂದು ಶುಭದಾಯಕ ಫಲಗಳು ನಿಮಗೆ ಇರ್ತಕ್ಕಂಥದ್ದು. ಹಾಗೂ ಈ ಮಾಸದಲ್ಲಿ ಹಣಕಾಸಿನ ಸಂಬಂಧಪಟ್ಟಂತಹ ಸ್ವಲ್ಪ ಸಮಸ್ಯೆಗಳು ನಿಮ್ಮ ಮುಂದೆ ಬಂದು ನಿಲ್ಲುತ್ತೆ. ಹಾಗಾಗಿ ಜನಗಳ ಒತ್ತಡ ಕೂಡ ನಿಮ್ಮ ಮುಂದೆ ತುಂಬ ಜಾಸ್ತಿ ಇರುತ್ತೆ. ಅದನ್ನು ಹೇಗೆ ಸಮರ್ಥವಾಗಿ ಎದುರಿಸಬೇಕು ಅಂತಕ್ಕಂಥದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ನಿಮ್ಮ ಬುದ್ಧಿವಂತಿಕೆ, ಜಾಣ್ಮೆ, ತಾಳ್ಮೆ ಎಲ್ಲದಕ್ಕೂ ಕೂಡ ಈ ಮಾಸ ಪರೀಕ್ಷೆಯನ್ನು ನಿಮಗೆ ತಂದುಕೊಡುತ್ತೆ. ಕರುಂಗಾಳಿ ಮಾಲ ಇದು ಬಹಳ ವಿಶೇಷವಾದಂತಹ ಮಾಲೆ. ಇದನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಧರಿಸಿಕೊಳ್ಳೋದ್ರಿಂದ ಅನೇಕ ಲಾಭಗಳು ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗುತ್ತೆ. ಆರ್ಥಿಕ ಸಮಸ್ಯೆಗಳು ಪರಿಹಾರ ಆಗುತ್ತೆ. ದುಷ್ಟಶಕ್ತಿಗಳ ಪ್ರಭಾವ ನಿಮ್ಮ ಮೇಲಿದ್ರೆ ಅದು ಕಮ್ಮಿ ಆಗುತ್ತೆ. ದಾಂಪತ್ಯದಲ್ಲಿ ಸುಖ ಹೆಚ್ಚಾಗುತ್ತೆ. ಪ್ರೀತಿಯಲ್ಲಿ ಜಯ ಆಗುತ್ತೆ. ನರದೃಷ್ಟಿ ದೋಷ ನಿವಾರಣೆ ಆಗುತ್ತೆ. ಮಾಟ ಮಂತ್ರ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಈ ಕರುಂಗಾಲಿ ಮಾಲೆಯನ್ನ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಮ್ಮ ಸಂಸ್ಥೆಯಿಂದ ಕಳಿಸ್ಕೊಡ್ತೇವೆ. ಬೇಕಾದವರು ಕೆಳಕಂಡ ನಂಬರ್ಗೆ ಕರೆ ಮಾಡುವ ಮುಖಾಂತರದಲ್ಲಿ ಅದನ್ನು ತರಿಸ್ಕೊಳ್ಳಿ. ಎಲ್ರಿಗೂ ಶುಭವಾಗಲಿ. ಹಣಕಾಸಿನ ಸಮಸ್ಯೆ ಅಂತಕ್ಕಂಥದ್ದು ಕಾಡುವಂತಹ ಲಕ್ಷಣ ಇರೋದ್ರಿಂದ ಅನವಶ್ಯಕವಾಗಿ ಖರ್ಚನ್ನು ಮಾಡೋದಕ್ಕೆ ಹೋಗಬೇಡಿ. ಖರ್ಚಿಗೆ ಆದಷ್ಟು ಕಡಿವಾಣವನ್ನು ಹಾಕ್ಕೊಳ್ಳಿ. ಕುಟುಂಬ ಮತ್ತು ಮಕ್ಕಳ ಬಗ್ಗೆ ಹೆಚ್ಚಿನ ಚಿಂತೆಯನ್ನು ಮಾಡಿ. ಹಿತೈಷಿಗಳ ಬಗ್ಗೆ ಹೆಚ್ಚಿನ ಖರ್ಚನ್ನು ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಅವರು ಹಿತೈಷಿಗಳನ್ನು ಮುಖವಾಡದಲ್ಲಿದ್ದರೂ ಇರ್ಬೋದು, ಅವರ ಬಗ್ಗೆ ಹೆಚ್ಚಿನ ಜಾಣ್ಮೆ ವಹಿಸಿ ಅಂತ ಹೇಳ್ತೇನೆ. ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಈ ಮಾಸದಲ್ಲಿ ನೀವು ಮನಸ್ಸು ಮಾಡ್ಬೋದು. ಆದರೆ ನಿಮ್ಮ ಹಣಕಾಸು ವ್ಯವಸ್ಥೆಯನ್ನು ನೋಡಿಕೊಂಡು ಆ ಖರೀದಿಯನ್ನು ಮಾಡಿ ಅಂತ ಹೇಳ್ತೇನೆ. ಸಾಲ ಆಗುವಂತಹ ಮಾಸ ಇದಾಗಿರುತ್ತೆ. ಹಾಗಾಗಿ ಸುಮ್ಮನೆ ಬೇರೆಯವರಿಗೆ ಸಾಲ ಮಾಡಿಕೊಟ್ಟು ಅಥವಾ ಇನ್ನೊಬ್ಬರು ಸಾಲ ಕೇಳಿದಾನೆ ಅಂತ ಹೇಳಿ ನೀವು ಸಾಲ ಮಾಡೋದಕ್ಕೆ ಹೋಗಬೇಡಿ. ಮಾನಸಿಕವಾಗಿ ಒಂದಷ್ಟು ಒತ್ತಡ ಅಂತಕ್ಕಂಥದ್ದು ಈ ಮಾಸದಲ್ಲಿ ಬರುತ್ತೆ.
ಅವ್ಯಕ್ತವಾದ ಒಂದಷ್ಟು ಭಯ ಅಂತಕ್ಕಂಥದ್ದು ಕೂಡ ಎಲ್ಲೋ ಒಂದು ಕಡೆ ನಿಮ್ಮನ್ನು ಕಾಡ್ತಾ ಇರುತ್ತೆ. ಆಗಿಂದಾಗ ಕೆಲಸ ಆಗ್ತಾ ಇಲ್ವಲ್ಲ, ಯಾಕೆ ಈ ರೀತಿ ನಿಂತ ನೀರಾಗಿದ್ದೀರಾ ಜೀವನ ಅಂತಕ್ಕಂಥದ್ರ ಬಗ್ಗೆ ಸ್ವಲ್ಪ ನೆಗೆಟಿವ್ ಥಾಟ್ಸ್ ಬರುವಂತಹ ಮಾಸ ಇದಾಗಿರುತ್ತೆ. ಇದರ ಬಗ್ಗೆ ಜಾಸ್ತಿ ಆಸ್ಪದ ಕೊಡದೆ ಆಗುತ್ತೆ ಆಗುತ್ತೆ ಅನ್ನೋ ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಳ್ಳಿ, ಒಂದಷ್ಟು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಹಾಗೂ ತಂದೆ ತಾಯಿ ಬಂಧು ಬಾಂಧವರ ಬಗ್ಗೆ ಹೆಚ್ಚಿನ ಚಿಂತೆಯನ್ನು ಈ ಮಾಸದಲ್ಲಿ ನೀವು ಮಾಡಬೇಕಾಗತ್ತೆ. ಜೊತೆಯಲ್ಲಿ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿತ್ತು ಅಂದರೆ ಎಲ್ಲವೂ ಕೂಡ ಪರಿಹಾರ ಆಗುವಂಥದ್ದು. ಮಧುಮೇಹ ಇರುವಂಥವ್ರು, ಡಯಾಬಿಟಿಸ್ ಇರುವಂಥವ್ರು ಹೆಚ್ಚಿನ ಒಂದು ಕಾಳಜಿಯನ್ನು, ಜಾಗರೂಕತೆಯನ್ನು ನಿಮ್ಮ ಆರೋಗ್ಯದ ಮೇಲೆ ಕೊಡಬೇಕಾಗತ್ತೆ. ಹಾಗೂ ಸ್ವಲ್ಪ ಡೇಂಜರ್ ಟೈಮ್ ಅಂದರೆ ಡಿಸೆಂಬರ್ 1ರಿಂದ 15ರವರೆಗೂ ಈ ಸಂದರ್ಭದಲ್ಲಿ ವ್ಯಾಪಾರಸ್ಥರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ತಪ್ಪು ನಿರ್ಧಾರದಿಂದಾಗಿ ಮೋಸ ಹೋಗುವಂತಹ ಸಂದರ್ಭ ಬರುತ್ತೆ, ಹಾಗೂ ಹಾನಿಗೊಳಗಾಗುವ ಸಂದರ್ಭ ಕೂಡ ಬರುತ್ತೆ. ಇನ್ನು ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ನಿಮಗೆ ಸಡನ್ನಾಗಿ ಕೋಪ ಬರುತ್ತೆ, ಆದರೆ ಸಡನ್ನಾಗಿ ಶಾಂತ ಕೂಡ ಆಗ್ತೀರಿ, ಆದರೆ ಸ್ವಲ್ಪ ಈ ಒಂದು ಕೋಪವನ್ನು, ತಾಪವನ್ನು ಆದಷ್ಟು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೇನೆ. ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸಬೇಕಾಗುತ್ತೆ. ಮನೆಯಲ್ಲಿ ತಂದೆ ತಾಯಿಯರಿದ್ದಾರಂದರೆ ಅವರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಮಾಸದಲ್ಲಿ ವಹಿಸ್ಕೊಳ್ಳಿ ಅಂತ ಹೇಳ್ತೇನೆ. ಉದ್ಯೋಗದಲ್ಲಿ ಕಾಂಪಿಟೇಷನ್ ಹೆಚ್ಚಾಗುತ್ತೆ. ಯೋಜನೆ ಏನು ನೀವು ಪ್ಲ್ಯಾನ್ ಮಾಡ್ಕೊಂಡಿರ್ತೀರಿ, ಸ್ವಲ್ಪ ಅದರಲ್ಲಿ ಹಿನ್ನಡೆ ಆಗುವಂಥದ್ದು ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಇರಬೇಕು. ನಿಮ್ಮ ಕಾಂಪಿಟೇಟರ್ ಯಾರು ಅಂತ ಹೇಳಿ ತಿಳ್ಕೊಂಡು ಅದಕ್ಕೆ ಸರಿಯಾದ ರೀತಿಯಾಗಿರ್ತಕ್ಕಂತಹ ನಿರ್ಧಾರಗಳನ್ನು ತಗೊಳ್ಳಿ ಅಂತ ಹೇಳ್ತೇನೆ. ಈ ವಿದ್ಯಾರ್ಥಿಗಳು ಯಾರೇ ವಿಡಿಯೋ ನೋಡ್ತಾ ಇದ್ರೆ ಮೊಬೈಲ್ ಬಳಕೆಯನ್ನು ಆದಷ್ಟು ಕಮ್ಮಿಯನ್ನು ಮಾಡ್ಕೊಳ್ಳಿ. ಒಂದು ತಂದೆ ತಾಯಿಯರು ಮೊಬೈಲನ್ನು ನೋಡ್ತಾ ಇದ್ರೆ ಮಕ್ಕಳಿಂದ ಮೊಬೈಲನ್ನು ದೂರ ಇಡಿ. ಇದರಿಂದಾಗಿ ಸ್ವಲ್ಪ ದೈಹಿಕವಾಗಿ ಓಡಾಡುವಂಥದ್ದೆಲ್ಲ ಕಮ್ಮಿ ಆಗುತ್ತೆ. ಜೊತೆಗೆ ವಿದ್ಯಾರ್ಜನೆಯಲ್ಲೂ ಕೂಡ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತ ಹೇಳುವಂಥದ್ದು. ಇನ್ನು ಸ್ವಲ್ಪ ಮಧ್ಯಮ ಫಲ ಇರ್ತಕ್ಕಂಥದ್ದು 16ನೇ ತಾರೀಕಿಂದ 31ರವರೆಗೂ ಕೂಡ ಸ್ವಲ್ಪ ಶಾರೀರಿಕ ಪೀಡೆಗಳಾಗ್ಬೋದು. ಆರೋಗ್ಯದ ಕಡೆ ಹೆಚ್ಚಿನ ಅಗತ್ಯ ಗಮನವನ್ನು ನೀವು ವಹಿಸಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ ಪ್ರಗತಿ ಈ ಸಂದರ್ಭದಲ್ಲಿ ಇರುತ್ತೆ. ಹಾಗೂ ಹಿರಿಯ ಅಧಿಕಾರಿಗಳಿಂದ ಸ್ವಲ್ಪ ಕಿರುಕುಳ ಆಗಿ ನಿಮ್ಮ ಮೇಲೆ ಒಂದಷ್ಟು ಕಂಪ್ಲೇಂಟ್ ಬಂದು ಒಂದು ವಿಚಾರಣೆ ಆಗುವಂತಹ ಸಂದರ್ಭ ಕೂಡ ಬರ್ಬೋದು. ಧೈರ್ಯವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಮುನ್ನುಗ್ಗಿ ನೀವು ಮಾಡಬೇಕಾಗತ್ತೆ. ಈ ಸಂದರ್ಭದಲ್ಲಿ ವ್ಯಾಪಾರಿಗಳಿಗೆ ಫಸ್ಟ್ ಅರ್ಧದಲ್ಲಿ ಯಾವ ರೀತಿ ಸ್ವಲ್ಪ ಸಮಸ್ಯೆಗಳಿತ್ತಲ್ಲ ಎಲ್ಲವೂ ಕೂಡ ಪರಿಹಾರ ಆಗಿ ಅಭಿವೃದ್ಧಿ ಆಗುವಂತಹ ಮಾಸ ಅಂತ ಹೇಳ್ತೇನೆ. ಈ ಮಾಸದಲ್ಲಿ ನೀವು ಮಾಡಬೇಕಾಗಿರೋ ಪರಿಹಾರಗಳೇನಪ್ಪ ಅಂತಂದರೆ, ನೀವು ಹುಟ್ಟಿರುವಂತಹ ರಾಶಿ ನಿಮಗೆ ಒಳ್ಳೇದು ಮಾಡುತ್ತಾ ಅಥವಾ ಕೆಟ್ಟದು ಮಾಡುತ್ತಾ ಅಂತ ಹೇಳಿ ಬಹುತೇಕ ಜನರು ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ನಾನು ಈ ರಾಶಿಯಲ್ಲಿ ಹುಟ್ಟಿದ್ದೆ, ನನ್ನ ತಪ್ಪ, ನನಗೆ ಯಾಕೆ ಇಷ್ಟು ಕಷ್ಟ ಅಂತಕ್ಕಂತಹ ಪ್ರಶ್ನೆಯನ್ನು ಕೂಡ ಬಹುತೇಕ ಜನ ನನ್ನನ್ನು ಕೇಳಿದ್ದುಂಟು. ಇದಕ್ಕೆ ನನ್ನ ಉತ್ತರ ಏನಪ್ಪ ಅಂತಂದರೆ, ನಮ್ಮ ಕಣ್ಣುಗಳು ಈ ಪ್ರಪಂಚದಲ್ಲಿ ಒಳ್ಳೆಯದನ್ನು ನೋಡುತ್ತೆ, ಜೊತೆಗೆ ಕೆಟ್ಟದ್ದನ್ನು ನೋಡುತ್ತೆ. ಕೆಟ್ಟದ್ದನ್ನು ನೋಡಿದ ಕೂಡಲೇ ನಮ್ಮ ಕಣ್ಣುಗಳು ಪಾಪಿಗಳು ಅಂತನಾ? ನಿಮ್ಮ ಜಾತಕದಲ್ಲಿ ನಿಮಗೆ ಯಾವ ಕೆಲಸ ಆಗಬರುತ್ತೆ, ಯಾವ ದಾರಿಯಲ್ಲಿ ನೀವು ಹೋದರೆ ಸಕ್ಸಸ್ ಆಗ್ತೀರಾ, ಯಾವ ಅದೃಷ್ಟದ ಸಂಖ್ಯೆಯನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಯಾವ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೋಬೇಕು ಅಂತಕ್ಕಂಥದ್ದನ್ನು ನಮ್ಮ ಜಾತಕವನ್ನು ನೋಡಿ ನಾವು ತಿಳ್ಕೋಬೇಕು. ನಿಮಗೆ ಆಗಿ ಬರುವ ಕೆಲಸ, ನಿಮಗೆ ಹೊಂದುವ ಕೆಲಸವನ್ನು, ಒಂದು ಕಾಯಕವನ್ನು ನೀವು ಮಾಡಿದಾಗ ನೀವು ಕೂಡ ಯಶಸ್ವಿ ವ್ಯಕ್ತಿಗಳಾಗ್ತೀರಿ, ನೀವು ಕೂಡ ಶ್ರೀಮಂತರಾಗ್ತೀರಿ. ಧನ ಯೋಗ ಬರಬೇಕಾದ್ರೆ ಆ ಲಕ್ಷ್ಮಿಯ ಕೃಪಾ ಕಟಾಕ್ಷ ಅಂತಕ್ಕಂಥದ್ದು ನಮ್ಮ ಮೇಲೆ ಸಂಪೂರ್ಣವಾಗಿರಬೇಕು. ನಿಮ್ಮ ಋಣ ಬಾಧೆ ಕಮ್ಮಿ ಆಗಲಿಕ್ಕೆ, ಸಾಲ ಬಾಧೆ ನಿವಾರಣೆ ಆಗಲಿಕ್ಕೆ, ಲಕ್ಷ್ಮೀ ಕೃಪಾ ಕಟಾಕ್ಷ ಪ್ರಾಪ್ತಿಯಾಗಲಿಕ್ಕೆ, ಧನ ನಿಮ್ಮ ಕಡೆ ಆಕರ್ಷಣೆ ಆಗಲಿಕ್ಕೆ, ನಿಮ್ಮ ಹಣಕಾಸಿನ ಸಮಸ್ಯೆಗಳು, EMI ಸಮಸ್ಯೆಗಳು ಮುಕ್ತಾಯ ಆಗಲಿಕ್ಕೆ ಈ ವಿಶೇಷವಾದಂತಹ ಲಕ್ಷ್ಮಿ ಬ್ರೇಸ್ಲೆಟ್, ಧನಯೋಗ ಬ್ರೇಸ್ಲೆಟ್ ಅನ್ನ ನೀವು ಎರಡನ್ನ ಕಾಂಬಿನೇಷನ್ ಮಾಡಿ ಈ ರೀತಿ ಧರಿಸ್ಕೊಳ್ಳೋದ್ರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ. ಇದನ್ನ ಲಕ್ಷ್ಮಿಯ ಜೊತೆ ಇಟ್ಟು ಆರಾಧನೆಯನ್ನ ಮಾಡಿ ನಿಮ್ಮ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿದ ನಂತರವೇ ನಿಮಗೆ ಕಳಿಸ್ಕೊಡ್ತೇವೆ. ಈ ಮಣಿಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ವಾಟ್ಸಪ್ ಮಾಡಿ ಅಥವಾ ಕರೆ ಮಾಡಿ. ಹಯಗ್ರೀವನ ಆರಾಧನೆ ಮಾಡತಕ್ಕಂಥದ್ದು, ಧನ್ವಂತರಿ ಮಂತ್ರದ ಜಪವನ್ನು ಮಾಡತಕ್ಕಂಥದ್ದು, ಅರಳಿ ಮರಕ್ಕೆ ಪ್ರತಿನಿತ್ಯ ನೀರನ್ನು ಹಾಕ್ತಕ್ಕಂಥದ್ದು, ಮಹಾಮೃತ್ಯುಂಜಯ ಮಂತ್ರವನ್ನು ದಿನನಿತ್ಯ ಜಪ ಮಾಡಿಕೊಳ್ಳಿ. ಇದರಿಂದಾಗಿ ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಶೀಘ್ರವಾಗಿ ನೆರವೇರುತ್ತೆ. ಆ ಶನೈಶ್ಚರ ಸ್ವಾಮಿಯ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲೆ ಇರಲಿ, ಅಂದುಕೊಂಡ್ರ ಕೆಲಸ ಕಾರ್ಯಗಳೆಲ್ಲವೂ ಕೂಡ ನೆರವೇರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಃ ಸುಖಿನೋ ಭವಂತು.